ಹಾಯ್ ಫ್ರೆಂಡ್ಸ್, ಟ್ರಾನ್ಸ್ಮಿಷನ್ ಅಥವಾ ಡಿಸ್ಟ್ರಿಬ್ಯೂಷನ್ ಲೈನ್ ಬಂದು ಕಟ್ಟಾಗಿ ನೆಲದ ಮೇಲೆ ಬಿದ್ದಾಗ ಅಥವಾ ಅರ್ತ್ ಮೇಲೆ ದಟ್ ಮೀನ್ಸ್ ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ಹಾಗೆ ಈ ಸನ್ ಎಲೆಕ್ಟ್ರಿಕಲ್ ಎನ್ನುವಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೆಂಡ್ಸ್. ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ತೀರಿ. ಸೊ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದೀವಿ. ಟ್ರಾನ್ಸ್ಮಿಷನ್ ಲೈನ್ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರುವ ಯಾವುದಾದ್ರೂ ಒಂದು ಲೈನ್ ಇರ್ಬೋದು. ಸೊ ಮಳೆ ಅಥವಾ ಗಾಳಿ ಬಂದಾಗ ಆ ಲೈನ್ ಬಂದು ಕಟ್ಟಾಗಿ ನೆಲದ ಮೇಲೆ ಬೀಳುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆವಾಗ ಆ ಲೈನ್ ನಲ್ಲಿ ಬರುವಂತಹ ಪವರ್ ಬಂದು ಆಟೋಮೆಟಿಕ್ ಆಗಿ ಟ್ರಿಪ್ ಆಗುತ್ತೆ ಫ್ರೆಂಡ್ಸ್. ಏನ್ ಕಾರಣ ಅಂದ್ರೆ ಸಬ್ಸ್ಟೇಷನ್ ಅಲ್ಲಿ ಇರುವಂತಹ ಸರ್ಕ್ಯೂಟ್ ಬ್ರೇಕರ್. ಸೊ ಆ ಸರ್ಕ್ಯೂಟ್ ಬ್ರೇಕರ್ ಏನ್ ಮಾಡುತ್ತೆ ಅಂದ್ರೆ ಆ ನೆಲದ ಮೇಲೆ ಈ ಲೈನ್ ಬಂದು ಕಟ್ಟಾಗಿ ಬಿದ್ದಾಗ ಕರೆಂಟ್ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಆ ಸರ್ಕ್ಯೂಟ್ ಬ್ರೇಕರ್ ನಲ್ಲಿ ಇಷ್ಟು ಆಂಪ್ಸ್ ಗಂಟ ಕರೆಂಟ್ ರೇಟಿಂಗ್ ನ ಸೆಟ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಅದ್ ಬಂದು ರೇಟೆಡ್ ಕರೆಂಟ್ ಗಿಂತ ಜಾಸ್ತಿ ರೀಚ್ ಆದ್ರೆ ಆ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆಗುತ್ತೆ. ಅದಿಲ್ಲದೆ ಫೇಸ್ ಬಂದು ಅರ್ತ್ಗೆ ಟಚ್ ಆದಾಗ ಒಂದ್ ರೀತಿ ಶಾರ್ಟ್ ಸರ್ಕ್ಯೂಟ್ ಆದಾಗೆ. ಸೊ ಆ ರೀಸನ್ ಇಂದ ಆ ಸರ್ಕ್ಯೂಟ್ ಬ್ರೇಕರ್ ಬಂದು ಟ್ರಿಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಇರುವಂತಹ MCB ರೀತಿ ಫ್ರೆಂಡ್ಸ್. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, MCB ಬಂದು ಟ್ರಿಪ್ ಆಗುತ್ತೆ ಫ್ರೆಂಡ್ಸ್. ಸೊ ಅದೇ ರೀತಿ ಆ ಸರ್ಕ್ಯೂಟ್ ಬ್ರೇಕರ್. ಸೊ ಸಬ್ಸ್ಟೇಷನ್ ಅಲ್ಲಿ ಯೂಸ್ ಮಾಡುವಂತಹ ಸರ್ಕ್ಯೂಟ್ ಬ್ರೇಕರ್ ಇವಾಗ ಏನಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಆಲ್ರೆಡಿ ತುಂಬಾ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಸರ್ಕ್ಯೂಟ್ ಬ್ರೇಕರ್ಸ್ ಒಂದು 4 ಟೈಪ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಬ್ಸ್ಟೇಷನ್ ಅಲ್ಲಿ ಯೂಸ್ ಮಾಡುವಂತಹ ಸರ್ಕ್ಯೂಟ್ ಬ್ರೇಕರ್ ಯಾವುದು ಅಂತ. ಸೊ ಆದ್ರೂ ಸಬ್ಸ್ಟೇಷನ್ ಅಲ್ಲಿ ಪವರ್ ನ ಆನ್ ಮಾಡ್ತಾರೆ. ಸೊ ಹಂಗಂದ್ರೆ ಲೈನ್ ಕಟ್ ಆಗಿ ಎಲ್ಲೋ ಬಿದ್ದಿರುತ್ತೆ, ಸಬ್ಸ್ಟೇಷನ್ ಬಂದು ಎಲ್ಲೇ ಇರುತ್ತೆ. ಸೊ ಅವ್ರಿಗೆ ಗೊತ್ತಾಗಲ್ಲ ಎಂಪ್ಲಾಯೀಸ್ ಗಳಿಗೆ. ಸೊ ಆ ರೀಸನ್ ಇಂದ ಪವರ್ ನ ಆನ್ ಮಾಡ್ತಾರೆ. ಸೊ ಪವರ್ ನ ಆನ್ ಮಾಡಿದ್ರೆ ತಕ್ಷಣ ಟ್ರಿಪ್ ಆಗುತ್ತೆ ಫ್ರೆಂಡ್ಸ್. ಸೊ ಆವಾಗ ಅವರು ಗೊತ್ತಾಗುತ್ತೆ ಎಂಪ್ಲಾಯೀಸ್ ಗಳಿಗೆ. ಸೊ ಎಲ್ಲೋ ಪ್ರಾಬ್ಲಮ್ ಆಗಿದೆ, ಸೊ ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅವ್ರು ಬಂದು ಪವರ್ ನ ಆನ್ ಮಾಡಲ್ಲ. ಸೊ ಲೈನ್ ಕಟ್ ಆಗಿರುವಂತಹ ಜಾಗದಿಂದ ಯಾರಾದ್ರೂ ಇನ್ಫಾರ್ಮ್ ಮಾಡಿದ್ರೆ ಅವರು ಪವರ್ ಆನ್ ಮಾಡಲ್ಲ. ಸೊ ಟೈಮ್ಸ್ ಆದ್ರೂ ಪವರ್ ನ ಆನ್ ಮಾಡಿದ್ರೆ ಅದ್ ಬಂದು ಟ್ರಿಪ್ ಆಗುತ್ತೆ ಫ್ರೆಂಡ್ಸ್. ಸೊ ಆದ್ರೂ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಸೊ ಲೈನ್ ಕಟ್ ಇರುವ ಜಾಗದಲ್ಲಿ ಪಕ್ಕದಲ್ಲಿ ಹೋಗ್ಬೇಡಿ ಅಂತ. ಸೊ ಲೈನ್ ಪಕ್ಕದಲ್ಲಿ ಹೋಗ್ಲಿ ಬಿಡಿ, ಯಾಕಂದ್ರೆ ಅದು ಸೇಫ್ಟಿ ಪರ್ಪಸ್ಗೋಸ್ಕರ. ಸಮ್ ಸರ್ಕ್ಯೂಟ್ ಬ್ರೇಕರ್ಸ್ ಒಂದ್ ವೇಳೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಆದ್ರೂ ಪಕ್ಕದಲ್ಲಿ ಹೋದ್ರುವೆ ಏನು ಆಗಲ್ಲ ಫ್ರೆಂಡ್ಸ್. ಆ ರೀತಿ ಪಕ್ಕದಲ್ಲಿ ಹೋದ್ರು ನಿಮ್ಗೆ ಭಯ ಇದ್ರುವೆ ಒಂದ್ ಕಾಲಲ್ಲಿ ಹೋಗಿ ಫ್ರೆಂಡ್ಸ್, ಎರಡೂ ಕಾಲಲ್ಲಿ ಹೋಗ್ಬಿಡಿ. ಸೊ ಎರಡೂ ಕಾಲಿನ ಹೆಜ್ಜೆ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಬಿಡಿ. ಸೊ ಪಕ್ಕದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಎರಡೂ ಕಾಲಿನ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಮಧ್ಯೆ, ಆ ಗ್ಯಾಪ್ ನ ಸ್ವಲ್ಪ ಕಡಿಮೆ ಮಾಡಿ. ಸೊ ಒಬ್ಬೊಬ್ಬರು ಕಾಲನ್ನ ದೂರ ದೂರ ಇಡ್ತಿರ್ತಾರೆ. ಸೊ ಆ ರೀತಿ ಇಟ್ಬಿಡಿ. ಆ ರೀತಿ ಲೈನ್ ಕಟ್ ಇರುವ ಜಾಗದಲ್ಲಿ ಸೊ ಪಕ್ಕದಲ್ಲಿ ಇರಿ. ಇಲ್ಲಾಂದ್ರೆ ಒಂದೇ ಒಂದ್ ಕಾಲಲ್ಲಿ ನೋಡಿ ಹೊಡ್ಕೊಂಡು ಹೋಗಿ ಫ್ರೆಂಡ್ಸ್, ಅಷ್ಟೇ, ಏನಾಗಲ್ಲ. ಸೊ ಅದಿಲ್ಲದೆ ಆ ಸರ್ಕ್ಯೂಟ್ ಬ್ರೇಕರ್ ಬಂದು ಇನ್ಯಾವಾಗ ಟ್ರಿಪ್ ಆಗುತ್ತೆ ಅಂದ್ರೆ, ಈ 3 ಫೇಸ್ ನಲ್ಲಿ ROV 3 ಫೇಸ್ ನಲ್ಲಿ ಯಾವ್ದಾದ್ರು 2 ಫೇಸ್ ಟಚ್ ಆದ್ರೂ ಶಾರ್ಟ್ ಸರ್ಕ್ಯೂಟ್, ದಟ್ ಮೀನ್ಸ್ ಟ್ರಿಪ್ ಆಗುತ್ತೆ. ಅದಿಲ್ಲದೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನ ಔಟ್ಪುಟ್ ಸೈಡ್, ದಟ್ ಮೀನ್ಸ್ 440 ವೋಲ್ಟೇಜ್ ಫೇಸ್ ಟು ಫೇಸ್ ಅಂಡ್ 230 ವೋಲ್ಟ್ ಫೇಸ್ ಟು ನ್ಯೂಟ್ರಲ್. ಸೊ ಅದು ಟಚ್ ಆದ್ರೂ ಟ್ರಿಪ್ ಆಗುತ್ತೆ ಫ್ರೆಂಡ್ಸ್. ಸೊ ಸಬ್ಸ್ಟೇಷನ್ ಇರುವಂತಹ ಸರ್ಕ್ಯೂಟ್ ಬ್ರೇಕರ್ ಫ್ರೆಂಡ್ಸ್ ಮೈನ್, ಅದಿಲ್ಲದೆ ಐಸೋಲೇಟರ್ಸ್ ಗಳು. ಸೊ ಆ ರೀಸನ್ ಇಂದ ಇದು ಸೇಫ್ಟಿ ಪರ್ಪಸ್ಗೋಸ್ಕರ ಏನೇ ಆಗ್ಲಿ, ಏನೇ ಶಾರ್ಟ್ ಸರ್ಕ್ಯೂಟ್, ಏನೇ ಪ್ರಾಬ್ಲಮ್ ಆಗ್ಲಿ, ಸೊ ಅದನ್ನ ಟ್ರಿಪ್ ಮಾಡ್ಕೊಡುತ್ತೆ. ಸೊ ಅದಿಲ್ಲದೆ ಆನ್ ಮಾಡಿದ್ರು ಪವರ್ ಆನ್ ಮಾಡಕ್ಕಾಗಲ್ಲ, ಟ್ರಿಪ್ ಆಯ್ತಾನೆ ಇರುತ್ತೆ ಫ್ರೆಂಡ್ಸ್. ಸೊ ಏನೂ ಆಗಲ್ಲ, ಯಾರು ಭಯ ಪಡ್ಬೇಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.